ಇನ್ನು ಬಹಳಷ್ಟು ಜನ ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವುದು. ಮಾಜಿ CM ಬಸವರಾಜ ಬೊಮ್ಮಾಯಿಯವರು ಕೂಡ ಬಂದಿದ್ದರು, ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಯಾವುದೇ ತಂತ್ರಜ್ಞಾನ ಇಲ್ಲದಿರುವಂಥ ಸಂದರ್ಭದಲ್ಲಿ ಅತ್ಯಂತ ಮನಸ್ಸಿಗೆ ಮೆಚ್ಚುವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಟನೆ ಮಾಡಿರುವಂಥ ಅಭಿನಯ ಒಂದು ದೇವಿ ಸರೋಜಾದೇವಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹಲವಾರು ಭಾಷೆಗಳಲ್ಲಿ ಅತ್ಯಂತ ಯಶಸ್ವಿ. ಆ ಕಾಲದಲ್ಲಿ ಒಂಥರ ಸೂಪರ್ ಸ್ಟಾರ್. ಅವರು ಮಾಡಿರುವಂಥ ಎಲ್ಲ ಸಿನಿಮಾಗಳು ಕೂಡ ಅತ್ಯಂತ ಯಶಸ್ವಿ ಹಿಟ್ ಆಗಿರುವಂಥದ್ದು. ವಿಶೇಷವಾಗಿ ರಾಜ್ಕುಮಾರ್ ಅವ್ರ ಜೊತೆಗೆ ಮಾಡಿರುವಂಥ ಹಲವಾರು ಚಿತ್ರಗಳು ನಮ್ಮ ಮನದಾಳದಲ್ಲಿ ಉಳಿದು ಬಿಟ್ಟಿದ್ದಾವೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತೂ, ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಇದ್ಲು, ಹೀಗೆ ನಡೀತು ಅನ್ನುವ ರೀತಿಯಲ್ಲಿ ಅಷ್ಟು ದೊಡ್ಡ ಪರಿಣಾಮಕಾರಿಯಾಗಿ ಅವರು ತಮ್ಮ ನಟನೆಯನ್ನು ಮಾಡಿದ್ದಾರೆ. ಒಂದು ಸತಿ ಕಿತ್ತೂರು ಉತ್ಸವಕ್ಕೆ ಅವರು ಭಾಳ ಹಿಂದೆ ಬಂದಾಗ ಜನ ಎಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಬರ್ತಾ ಇದ್ದಾಳೆ ಅನ್ನುವಷ್ಟು ಸಂತೋಷವನ್ನು ಪಟ್ಟಿದ್ರು. ಬಹುತೇಕವಾಗಿ ಯಾವುದೇ ಚಿತ್ರ ನಟ ಅಥವಾ ನಟಿಗೆ ಈ ಥರದ ಒಂದು ಕ್ಯಾರೆಕ್ಟರ್ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದ ಐಡೆಂಟಿಟಿ ಮತ್ತೊಂದು ಸಿಕ್ಕಿಲ್ಲ. ಎರಡನೇದಾಗಿ ಜಯಲಲಿತಾ ಅವ್ರ ಜೊತೆಗೆ ಭಾಳ ಅತ್ಯಂತ ಸ್ನೇಹ ಇತ್ತು ಅವ್ರಿಗೆ. ನಾನು ಜಯಲಲಿತಾ ಅವ್ರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಕನ್ನಡದಲ್ಲಿ ಮಾತಾಡಿದರು. ನಾನು ಹೇಳಿದೆ ಜಯಲಲಿತಾ ಅವ್ರಿಗೆ, ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀರಾ, ಯಾಕೆ ನೀವು ಹೊರಗಡೆ ಮಾತಾಡಲ್ಲ? ಚೆನ್ನೈದಲ್ಲಿ ಕಷ್ಟ ಆಗುತ್ತೆ, ಆದರೆ ನನಗೆ ಕನ್ನಡ ಮಾತಾಡಬೇಕು ಅನಿಸ್ಕೊಂಡಾಗೆಲ್ಲ ನಮ್ಮ ಸರೋಜಾದೇವಿಯವ್ರನ್ನ ಕರೆಸ್ಕೊಂಡು ಇಬ್ಬರು 2-3 ಗಂಟೆಗೆ ಹರಟೆಯನ್ನು ಹೊಡಿತೀವಿ ಕನ್ನಡದಲ್ಲಿ ಅಂತ. ಕನ್ನಡದಲ್ಲಿ ಮಾತಾಡ್ಬೇಕಂದಾಗ ಅವ್ರು ಕರೆಸ್ಕೊಳ್ತೀವಿ. ಅವ್ರು ಬಂದಾಗ 2-3 ತಾಸು ಕನ್ನಡದಲ್ಲೇ ಮಾತಾಡಿ ನಾನು ಹಂಬಲವನ್ನು ತೀರಿಸ್ಕೊಳ್ತೇನೆ ಕನ್ನಡ ಮಾತಾಡೋದ್ರಲ್ಲಿ ಅಂತ. ಅಂದರೆ ಅಷ್ಟು ಅಗಾಧವಾಗಿರುವಂಥ ಒಂದು ಸ್ನೇಹ, ಎಲ್ಲರ ಜೊತೆಗೂ ಅದೇ ಸ್ನೇಹ, ವಯಸ್ಸಿಗೆ ಮೀರಿ ಆ ಸ್ನೇಹವನ್ನು ಇಟ್ಟಿದ್ರು. ಮತ್ತು ಜೀವಂತಿಕೆ, ಅವರ ಬದುಕಿನ ಜೀವಂತಿಕೆ ಕೊನೆಯ ಉಸಿರುವರೆಗೂ ಇರುವಂಥದ್ದು. ಈ ಥರ ಮತ್ತೊಮ್ಮೆ ನಮಗೆ ಸಿಗ್ತಾರಿಲ್ಲೋ ಗೊತ್ತಿಲ್ಲ, ಆದರೆ ಇಷ್ಟು ದೊಡ್ಡ ನಟೆಯನ್ನು ಕಳ್ಕೊಂಡು ನಾವೆಲ್ಲ ಬಡವರಾಗಿದ್ದೇವೆ, ನಿಜವಾಗ್ಲೂ ಬಡವರಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರಿಗೆ ಬರೆಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ತೀನಿ.